ನಾ ನನ್ನ ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡ್ಬೇಕಾದ್ರ ಎಲ್ಲರಿಗೂ ಒಂದು ಕಾಮನ್ ಕ್ವಶನ್ ಬರಾಕತ್ತದ. ಏನಂದ್ರ ಈಗ ನಾವು ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡಕತ್ತೀವಲ್ಲ, ಅದು ಸೇಫ್ ಅದ ಏನ? ನಾವ್ ಈಗ ಹಾಕಿರೋ ಅಮೌಂಟ್ ಡೈರೆಕ್ಟ್ಲಿ ವಿತ್ಡ್ರಾಲ್ ಮಾಡ್ಕೋಬಹುದೇನ? ವಿತ್ಡ್ರಾಲ್ ಮಾಡ್ಕೊಳಕ ಈ ಕಂಪ್ನಿಗಳು ಅಲಾ ಮಾಡ್ತಾವೇನ? ಎಲ್ಲರಿಗೂ ಕಾಮನ್ ಕ್ವಶನ್ ಕಾಡಕತ್ತದ. ಯಾಕೆ ಕಾಡಕತ್ತಾವ ಅಂದ್ರ ಈ 2-3 ವಾರ ಒಳಗ ಶೇರ್ ಮಾರ್ಕೆಟ್ ಬಗ್ಗೆ ಬಹಳಷ್ಟು ನೆಗೆಟಿವ್ ನ್ಯೂಸ್ಗಳು ಬರಾಕತ್ತಾವು. ಇದರಿಂದ ಏನಾಗಿದೆ ಅಂದ್ರೆ ರಿಟೇಲ್ ಇನ್ವೆಸ್ಟರ್ಸ್ ಟೆನ್ಷನ್ ಆಗ್ಯದ. ನಾವು ಮಾಡುವಂತ ಇನ್ವೆಸ್ಟ್ಮೆಂಟ್ ಸೇಫ್ ಅದನ್ನ ಇಲ್ಲ ಅನ್ನೋ ಕ್ವಶನ್ ಕಾಡಕತ್ತದ. ಈ ವಿಡಿಯೋದೊಳಗ ನಿಮ್ಗೆ ಈ ಎಲ್ಲಾ ಕ್ವಶನ್ಗಳಿಗೂ ಆನ್ಸರ್ ಕಂಡಿಡುವಂತ ಪ್ರಯತ್ನ ನಾವು ಮಾಡೋಣ. ನೀವು ಇನ್ನೊರ್ಗು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೌದು, ಈ ಟೈಪ್ ಪ್ಯಾನಿಕ್ ಆಗಕತ್ತಾರ ಅಂತಂದ್ರ ರೀಸೆಂಟ್ಲಿ ಏನಾಗಿದೆ, ಕ್ವಾಂಟ್ ಮ್ಯೂಚುವಲ್ ಫಂಡ್ ನಾಗ ಒಂದು ನೆಗೆಟಿವ್ ನ್ಯೂಸ್ ಬಂದಿದೆ. ಏನಾಗಿದೆ ಅಂದ್ರೆ ಸೆಬಿ ಕ್ವಾಂಟ್ ಮ್ಯೂಚುವಲ್ ಫಂಡ್ ನಾಗ ದಾಳಿ ಮಾಡ್ಯದ. ದಾಳಿ ಮಾಡಿ ಮೊಬೈಲ್, ಕಂಪ್ಯೂಟರ್, ಲ್ಯಾಪ್ಟಾಪ್ ಹಿಂಗೆ ಎಲೆಕ್ಟ್ರಾನಿಕ್ ವಸ್ತುಗಳನ್ನ ಜಪ್ತಿ ಮಾಡಿದಾರು. ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ದಾರೆ. ಯಾಕೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದಾರು ಅಂತ ನೋಡೋದ್ಕಿಂತ ಮೊದಲು ನೀವೇನಾದ್ರೂ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡಿದ್ರ ಅಥವಾ ಮಾಡ್ಬೇಕಂತ ವಿಚಾರ ಮಾಡಿದ್ರ ಇದ್ರ ಬಗ್ಗೆ ಸ್ವಲ್ಪ ಬೇಸಿಕ್ ನಾಲೆಜ್ ತಗೊಳ್ಳೋದು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಆದ್ರೆ ನಾವೇನ್ ಮಾಡಕತ್ತೀವಿ ಅಂತಂದ್ರೆ ಅಲ್ಲಿ ಎಲ್ಲ ಅಡ್ವರ್ಟೈಸ್ಮೆಂಟ್ ನೋಡ್ತೀವಿ, ಟಿವಿ ಒಳಗೆ ನೋಡ್ತೀವಿ, ಫ್ರೆಂಡ್ಸ್ ಇನ್ಫ್ಲೂಯೆನ್ಸ್ ಆಗ್ತದೆ, ಅಥವಾ ಯಾರೋ ಒಬ್ರು ನಮ್ಮ ಮೈಂಡ್ ಆಟ ಆಡಿ ಅವ್ರು ಇನ್ವೆಸ್ಟ್ಮೆಂಟ್ ಮಾಡಂತ ಹೇಳ್ತಾರೆ, ನಾವು ಮಾಡಿಬಿಡ್ತೀವಿ. ಆದ್ರೆ ಇದು ಹೆಂಗ್ ವರ್ಕ್ ಆಗ್ತದೆ ಅನ್ನೋ ಐಡಿಯಾ ನಮ್ಗೆ ಇರೋದಿಲ್ಲ. ಇನ್ ಕೇಸ್ ನೀವೇನಾದ್ರೂ ಬೇಸಿಕ್ ರಿಸರ್ಚ್ ಇಲ್ದ ಇನ್ವೆಸ್ಟ್ಮೆಂಟ್ ಮಾಡಕತ್ತಿದ್ರೆ ನಿಮ್ಮ ಅಮೌಂಟ್ ಸಿಗೋಂತ ಚಾನ್ಸ್ ಇರ್ತದ. ಸೊ ಎಲ್ಲೋ ಒಂದ್ ಕಡೆ ಇನ್ವೆಸ್ಟ್ ಮಾಡೋದ್ರಿಂದ ಮೊದಲ ಸ್ವಲ್ಪ ಬೇಸಿಕ್ ರಿಸರ್ಚ್ ಮಾಡಬೇಕು. ಈ ಕ್ವಾಂಟ್ ಮ್ಯೂಚುವಲ್ ಫಂಡ್ ಒಳಗೆ ಏನಾಗಿದೆ ಅಂತ ತಿಳ್ಕೊಕ್ಕಿಂತ ಮೊದಲು ಈ ಕ್ವಾಂಟ್ ಮ್ಯೂಚುವಲ್ ಫಂಡ್ ಅಂದ್ರೆ ಏನ ಬಹಳ ಇಂಪಾರ್ಟೆಂಟ್ ಆಗ್ತದ. ನಾವೇನು HDFC ಮ್ಯೂಚುವಲ್ ಫಂಡ್ ಅಂತೀವಿ, ಆಕ್ಸಿಸ್ ಮ್ಯೂಚುವಲ್ ಫಂಡ್, ICICI ಮ್ಯೂಚುವಲ್ ಫಂಡ್, SBI ಮ್ಯೂಚುವಲ್ ಫಂಡ್ ಅಂತೀವಲ್ಲ, ಸಿಮಿಲರ್ಲಿ ಕ್ವಾಂಟ್ ಮ್ಯೂಚುವಲ್ ಫಂಡ್ ಅನ್ನು ಒಂದು ಮ್ಯೂಚುವಲ್ ಫಂಡ್ ಕಂಪನಿ ಸೆಬಿಯಿಂದ ರಿಜಿಸ್ಟರ್ ಅದ. ಸೆಬಿಯಿಂದ ಎಲ್ಲಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಕ್ಸೆಪ್ಟ್ ಮಾಡ್ಕೊಂಡು ಇದನ್ನ ನಡ್ಸಾಕತ್ತಾರ. ಕ್ವಾಂಟ್ ಮ್ಯೂಚುವಲ್ ಫಂಡ್ ಭಾಳ ಚಲೋ ಮ್ಯೂಚುವಲ್ ಫಂಡ್ ಕಂಪನಿ ಅದ. 1996 ಇಂದ 2024 ವರೆಗೂ ಭಾಳ ಚಲೋ ರಿಟರ್ನ್ ಕೊಟ್ಟದ. ಅದ್ರಾಗ ಕೋವಿಡ್ ಆದ್ಮೇಲೆ ಭಾಳ ಚಲೋ ರಿಟರ್ನ್ ಕೊಟ್ಟು ಅದರಿಂದ ಏನಾಯ್ತು, ಇದ್ರ ಪಾಪ್ಯುಲಾರಿಟಿ ಹೆಚ್ಚಾಯ್ತು. ಜಾಸ್ತಿ ಜನ ಏನ್ ಮಾಡಿದ್ರೆ ಬೇರೆ ಮ್ಯೂಚುವಲ್ ಫಂಡ್ ಇಂದ ಅಮೌಂಟ್ ತೆಗೆದು ಕ್ವಾಂಟ್ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡಿದ್ರು. ಇಷ್ಟು ಚಲೋ ಕಂಪನಿ ಇರೋದ ಹೆಂಗ ಸೆಬಿ ನೋಡಿ ರೇಟ್ ಆಗತ್ತದ? ಯಾಕೆ ರೇಟ್ ಆಗತ್ತದ ಅಂತ ನೋಡಿದ್ರ ಒಂದು ಫ್ರಂಟ್ ರನ್ನಿಂಗ್ ಕೇಸ್ ಅನ್ನೋದು ಅಲಿಗೇಷನ್ ಸ್ಟಾರ್ಟ್ ಆಗಿದೆ. ಸೆಬಿ ಇನ್ವೆಸ್ಟಿಗೇಷನ್ ಮಾಡಕತ್ತದ. ಎಲ್ಲ ಇನ್ವೆಸ್ಟಿಗೇಷನ್ ಆದ್ಮೇಲೆ ಇದ್ರ ಯಾರು ಇನ್ವಾಲ್ವ್ ಅದಾರು ಯಾರಿಲ್ಲ ಅನ್ನೋದು ಎಲ್ಲ ಕ್ಲಾರಿಟಿ ಸಿಗ್ತದ. ಆದ್ರೆ ಕ್ವಾಂಟ್ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡಿರುವಂತಹ ಇನ್ವೆಸ್ಟರ್ಸ್ ಏನ್ ಪ್ಯಾನಿಕ್ ಅದ ಅಂದ್ರೆ ನಮ್ಮ ಅಮೌಂಟ್ ಬರ್ತದೋ ಇಲ್ಲೋ, ನಮ್ಮ ಅಮೌಂಟ್ ಸೇಫ್ ಅದನ್ನ ಇಲ್ಲೋ ಅನ್ನೋ ಕ್ವಶನ್ ಕಾಡಕತ್ತದ. ನಿಮ್ಮ ಅಮೌಂಟ್ ಸೇಫ್ ಅದ, ಅದ್ರ ಇದ್ರಾಗ ಯಾರು ಇನ್ವಾಲ್ವ್ ಆಗಿದಾರ ಅನ್ನೋ ತಿಳ್ಕೊಳ್ಳೋ ಮಟ್ಟ ಸ್ವಲ್ಪ ಟೆನ್ಷನ್ ಒಳಗೆ ಇರ್ತದ. ಇದೆಲ್ಲ ಹೆಂಗ ಫ್ರಂಟ್ ರನ್ನಿಂಗ್ ಕೇಸ್ ಏನನ್ನೋ ತಿಳ್ಕೊಬೇಕಾಗ್ತದ. ಅದಕ್ಕಿಂತ ಮೊದಲು ಮ್ಯೂಚುವಲ್ ಫಂಡ್ ಹೆಂಗ್ ವರ್ಕ್ ಆಗ್ತದೆ ತಿಳ್ಕೊಬೇಕಾಗ್ತದೆ. ಈಗ ನಾವೇನ್ ಇನ್ವೆಸ್ಟ್ ಮಾಡ್ತೀವಲ್ಲ, ಒಬ್ಬ ರಿಟೇಲ್ ಇನ್ವೆಸ್ಟರ್ ನಾ ಯಾವ್ದೋ ಒಂದು ಕಂಪನಿ ಇನ್ವೆಸ್ಟ್ ಮಾಡಬೇಕು ಅಥವಾ ಯಾವ್ದೋ ಒಂದು ಮ್ಯೂಚುವಲ್ ಫಂಡ್ ತಗೋಬೇಕು ಅಂದ್ರೆ ನನ್ನ ಕಡೆ ಒಂದು ಡಿಮ್ಯಾಟ್ ಅಕೌಂಟ್ ಇರಬೇಕಾಗ್ತದೆ. ಆ ಡಿಮ್ಯಾಂಡ್ ಅಕೌಂಟ್ ನಾವು ಒಂದು ಬ್ರೋಕರ್ ಕಡೆ ಹೋಗಿ ತೆಗಿತೀವಿ. ಆ ಬ್ರೋಕರ್ ಒಂದು ಅಲಾ ಮಾಡ್ತಾರೆ, ನಾವು ಅಲ್ಲಿ ಟ್ರಾನ್ಸಾಕ್ಷನ್ ಮಾಡ್ಬೋದು. ಸೊ ನಾವು ಮ್ಯೂಚುವಲ್ ಫಂಡ್ ಒಳಗೆ ಇನ್ವೆಸ್ಟ್ ಮಾಡ್ಬೇಕಂತ ಡಿಸೈಡ್ ಮಾಡಿದ್ಮೇಲೆ ನಾ ಏನ್ ಮಾಡ್ತೀನಿ ಅಂದ್ರೆ ಫಸ್ಟ್ ನನ್ನ ಅಮೌಂಟ್ ಒಂದು ಡಿಮ್ಯಾಟ್ ಅಕೌಂಟ್ ಹಾಕ್ತೀನಿ. ಆ ಡಿಮ್ಯಾಟ್ ಅಕೌಂಟ್ ಕಂಪನಿ ಯಾವ್ದಲ್ಲ, ನಾವು ಯಾವ ಬ್ರೋಕರ್ ಕಡೆ ಇನ್ವೆಸ್ಟ್ ಮಾಡತ್ತೇವಲ್ಲ ಅವ್ರು ಏನ್ ಮಾಡ್ತಾರೆ, ಅದನ್ನೊಂದು ಕಾರ್ಪಸ್ ಫಂಡ್ ಯೂಸ್ ಮಾಡ್ಕೊತಾರೆ. ಆ ಕಾರ್ಪಸ್ ಫಂಡ್ ಡಿಫ್ರೆಂಟ್ ಫಂಡ್ ಮ್ಯಾನೇಜರ್ಸ್ ಇರ್ತಾರೆ, ಅವ್ರಿಗೆ ಅಲಾಟೆಡ್ ಆಗ್ತದ. ರೆಸ್ಪೆಕ್ಟಿವ್ ಫಂಡ್ ಮ್ಯಾನೇಜರ್ ಅಂತಾರಲ್ಲ ಅವ್ರ ಏನ್ ಮಾಡ್ತಾರ, ಆ ಅಮೌಂಟ್ ತಗೊಂಡು ಅವ್ರು ರಿಸರ್ಚ್ ಪ್ರಕಾರ ABCD ಅನ್ನೋ ಒಂದು ಯಾವುದೋ ಒಂದು ಕಂಪನಿ ಒಳಗೆ ರಿಸರ್ಚ್ ಮಾಡಿ ಇಲ್ಲಿ ಹಾಕಿ ಡಿಸೈಡ್ ಮಾಡ್ತಾರೆ. ಆ ಇನ್ಫಾರ್ಮೇಶನ್ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಸ್ಟಾಕ್ ಎಕ್ಸ್ಚೇಂಜ್ ಕೊಡ್ತಾರೆ. ಸ್ಟಾಕ್ ಎಕ್ಸ್ಚೇಂಜ್ ಏನ್ ಮಾಡ್ತದೆ, ಆ ಪರ್ಟಿಕ್ಯುಲರ್ ಇನ್ಫಾರ್ಮೇಶನ್ ಎಕ್ಸಿಕ್ಯೂಟ್ ಮಾಡ್ತಾರೆ. ಟ್ರೇಡ್ ಎಕ್ಸಿಕ್ಯೂಟ್ ಆದ್ಮೇಲೆ ಬರ್ತಕ್ಕಂತಹ ಶೇರ್ ಏನದಾವ ನಮ್ಮ ಪೋರ್ಟ್ಫೋಲಿಯೋ ಆಡ್ ಆಗ್ತಾವ. ಇದು ಬೇಸಿಕ್ ಇನ್ಫಾರ್ಮೇಶನ್. ಸೊ ಇನ್ ಶಾರ್ಟ್ ಆಗಿ ನಾವು ಸಮಯದಾಗ ಹೇಳ್ಬೇಕಂದ್ರೆ ನಮ್ಮ ಅಮೌಂಟ್ ಕಂಪನಿ ಕಡೆ ಹೋಗ್ತದೆ, ಕಂಪನಿಯಿಂದ ಫಂಡ್ ಮ್ಯಾನೇಜರ್ ಹೋಗ್ತದೆ, ಫಂಡ್ ಮ್ಯಾನೇಜರ್ ಇಂದ ಸ್ಟಾಕ್ ಎಕ್ಸ್ಚೇಂಜ್ ಇನ್ಫಾರ್ಮೇಶನ್ ಆಗ್ತದೆ, ಸ್ಟಾಕ್ ಎಕ್ಸ್ಚೇಂಜ್ ಏನಾಗ್ತದೆ ಪರ್ಟಿಕ್ಯುಲರ್ ಟ್ರೇಡ್ ಎಕ್ಸಿಕ್ಯೂಟ್ ಆಗ್ತದೆ, ಬರ್ತಕ್ಕಂಥ ಶೇರ್ ವ್ಯಾಲ್ಯೂಗಳು ಏನದಾವಲ್ಲ ನಮ್ಮ ಪೋರ್ಟ್ಫೋಲಿಯೋ ರಿಫ್ಲೆಕ್ಟ್ ಆಗ್ತಾವೆ. ಸೊ ಇದೆಲ್ಲ ಟ್ರಾನ್ಸ್ಪರೆಂಟ್ ಆಗಿ ನಡೆದ್ರೆ ಇದ್ರಾಗ ಏನ್ ಇಶ್ಯೂ ಅದ, ಎಲ್ಲಾನು ಚಲೋ ಅದ, ನಮಗೆ ಕಸ್ಟಮರ್ ಚಲೋ ರಿಟರ್ನ್ ಕೊಡಕತ್ತಾರ, ಫಂಡ್ ಚಲೋ ಅದ. ಆದ್ರೆ ಏನ್ ಫ್ರಂಟ್ ರನ್ನಿಂಗ್ ಕೇಸ್ ಅನ್ನು ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಫ್ರಂಟ್ ರನ್ನಿಂಗ್ ಕೇಸ್ ಏನಂತಂದ್ರೆ front running is a controversial trading practice in which broker or fund manager executes the trade based on non-public information about the upcoming trades from their own clients or other market participants. This allows them to profit from the expected price movement before executing the client's trade. ಅಂದ್ರೆ ಏನಂದ್ರೆ ಈಗ ನಾನು ಒಂದು ಎಕ್ಸಾಂಪಲ್ ಹೇಳಿದ್ರೆ, ನನ್ನ ಅಮೌಂಟ್ ಕಂಪ್ನಿ ಕಡೆ ಹೋಗ್ತಾರೆ, ಕಂಪ್ನಿ ಕಡೆಯಿಂದ ಫಂಡ್ ಮ್ಯಾನೇಜರ್ ಕಡೆ ಹೋಗ್ತಾರೆ, ಫಂಡ್ ಮ್ಯಾನೇಜರ್ ರಿಸರ್ಚ್ ಮಾಡ್ತಾರೆ, ಸ್ಟಾಕ್ ಸೆಲೆಕ್ಟ್ ಮಾಡ್ತಾರೆ. ಸೊ ಈ moment ಏನಾಗ್ತದೆ ಅಂದ್ರೆ ನಾವೊಂದು ಈಗ ಫಾರ್ ಎಕ್ಸಾಂಪಲ್ ನಾ ಫಂಡ್ ಮ್ಯಾನೇಜರ್ ಅಂದ್ರೆ ನಾನು ಡಿಸೈಡ್ ಮಾಡ್ತೀನಿ, ನಾ ಕಂಪ್ನಿ ಒಳಗ ಮಂಡೇ 10 o'clock ನಾ ಈ ಸ್ಟಾಕ್ ತಗೋಬೇಕಂತ ಇನ್ಫಾರ್ಮೇಶನ್ ಎಲ್ಲ ರೆಡಿ ಮಾಡ್ಕೊತೀನಿ. ಈ ಇನ್ಫಾರ್ಮೇಶನ್ ಏನಾಗ್ತದೆ ಅಂತಂದ್ರೆ ಐದರ್ ಫ್ರಮ್ ಫಂಡ್ ಮ್ಯಾನೇಜರ್ ಆರ್ ಫ್ರಮ್ ಮ್ಯೂಚುವಲ್ ಫಂಡ್ ಕಂಪನಿ ಆರ್ ಎನಿ ಎಂಪ್ಲಾಯ್ ಆರ್ ಫ್ರಮ್ ದ ಸ್ಟಾಕ್ ಎಕ್ಸ್ಚೇಂಜ್ ಎಲ್ಲ ಒಂದು ಕಡೆ ಇನ್ಫಾರ್ಮೇಶನ್ ಲೀಕ್ ಆಗ್ತದೆ. ಸೊ ಈ ಇನ್ಫಾರ್ಮೇಶನ್ ಲೆಸ್ ಟೇಕನ್ ಎಕ್ಸಾಂಪಲ್, ನಾ ಫಂಡ್ ಮ್ಯಾನೇಜರ್, ನಾ ಇದ್ರ ಇನ್ವಾಲ್ವ್ ಅದೇನ ಅಂತಂದ್ರೆ ನಾ ಏನ್ ಮಾಡ್ತೀನಿ ಅಂತಂದ್ರೆ ನಾ ಈ ಇನ್ಫಾರ್ಮೇಶನ್ ನನ್ನ ರಿಲೇಟಿವ್ಸ್ ನನ್ನ ಫ್ರೆಂಡ್ಸ್ ಯಾರಿಗೊಬ್ರು ಕೊಡ್ತೀನಿ. ನಾವು ಫಾರ್ ಎಕ್ಸಾಂಪಲ್ ನಾವೊಂದು 100 ಕೋಟಿ ಒಂದು ಕಂಪ್ನಿ ಒಳಗೆ ನಾಳೆ ಹಾಕವ್ರ ಅದೇವಿ ಅಂತಂದ್ರೆ
ಈ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡಿದ್ಮೇಲೆ ಏನಾಗ್ತದ ಆಟೋಮೆಟಿಕ್ಲಿ ಸ್ಟಾಕ್ ಒಳಗ ಡಿಮ್ಯಾಂಡ್ ಬರ್ತದ, ಆ ಕಂಪನಿ ಶೇರ್ ಪ್ರೈಸ್ ಏರ್ತದ. ಸೊ ಈ ಬೇಸಿಕ್ ಇನ್ಫಾರ್ಮೇಶನ್ ಇರುವಂತ ಫಂಡ್ ಮ್ಯಾನೇಜರ್ ನಾ ಏನ್ ಮಾಡ್ತೀನಿ ಅಂತ ನನ್ನ ಫ್ರೆಂಡ್ಸ್ ಹೇಳ್ತೀನಿ ಅಥವಾ ರಿಲೇಟಿವ್ಸ್ ಹೇಳ್ತೀನಿ. ನಾನು 100 ಕೋಟಿ ಹಾಕಾತೀನಿ ಅಂದಾಗ ಅವ್ರು ಏನ್ ಮಾಡ್ತಾರೆ, 10 ಗಂಟೆಗೆ ತಗೋತೀನಿ ಅಂದ್ರ ಅವ್ರು 9 ತಗೊಂಡ್ಬಿಡ್ತಾರ ಕಂಪನಿ ಶೇರ್ಗಳನ್ನ. ಏನಾಗ್ತದೆ, ನಾವು 10 ಗಂಟೆಗೆ ಇನ್ವೆಸ್ಟ್ ಮಾಡಿದ ನಂತರ ಕಮ್ಮಿ ಕಮ್ಮಿ 10% ಏರ್ ಬಿಡ್ತದೆ. ಫಾರ್ ಎಕ್ಸಾಂಪಲ್ ಸ್ಮಾಲ್ ಕ್ಯಾಪಿಟಲ್ ಇತ್ತು ಅಂತಂದ್ರೆ ಮಿನಿಮಮ್ 5-10% ಏರಿಯಾ ಇರ್ತದೆ. ಲಾರ್ಜ್ ಕ್ಯಾಪಿಟಲ್ ಮಿನಿಮಮ್ 2-3% ಏರಿಯಾ ಇರ್ತದೆ. ನಾನು 100 ಕೋಟಿ ಇನ್ವೆಸ್ಟ್ ಮಾಡುವಾಗ ನನ್ನ ಫ್ರೆಂಡ್ಸ್ ಯಾರು 10 ಕೋಟಿ ಇನ್ವೆಸ್ಟ್ ಮಾಡಿದ್ರೆ ಅವ್ರಿಗೆ ಈ ವೆರಿ ಶಾರ್ಟ್ ಆಫ್ ಟೈಮ್ ಒಳಗೆ 5% 3% ರಿಟರ್ನ್ ಸಿಗ್ತದ. ಸೊ ಈ ಸ್ಟಾಕ್ ಪ್ರೈಸ್ ಏರಾತದ ಅಂತ ಏನ್ ಮಾಡ್ತಾರೆ, ರಿಟೇಲ್ ಇನ್ವೆಸ್ಟರ್ಸ್ ನಿನ್ನಂತರ ಎಲ್ಲಾರು ಹೋಗಿ ಇನ್ವೆಸ್ಟ್ ಮಾಡ್ತಾರೆ. ಅವಾಗ ಏನಾಗ್ತದ, ಅವ್ರು ಯಾರ ಮೇಲೆ ಇನ್ವೆಸ್ಟ್ ಮಾಡ್ತಾರಲ್ಲ ಅವ್ರು ಎಕ್ಸಿಟ್ ಆಗ್ತಾರೆ, ಪ್ರಾಫಿಟ್ ಬುಕಿಂಗ್ ಮಾಡ್ಕೊತಾರೆ. ಇದ್ರ ಫಂಡ್ ಮ್ಯಾನೇಜರ್ ಆಗಿರೋ ನನಗೆ, ನನ್ನ ಫ್ರೆಂಡ್ಸ್, ನನ್ನ ಫ್ಯಾಮಿಲಿಗೆ ಎಲ್ಲರಿಗೂ ಪ್ರಾಫಿಟ್ ಸಿಗ್ತದೆ. ಆದ್ರೆ ರಿಟೇಲ್ ಇನ್ವೆಸ್ಟರ್ ಇದ್ರಾಗ ಲಾಸ್ ಆಗ್ತಾರೆ. ಸೊ ಇದರಿಂದ ಏನಾಗ್ತದೆ, ಸೆಬಿ ಇದನ್ನ ಇಲ್ಲಿಗಲ್ ಟ್ರಾನ್ಸಾಕ್ಷನ್ ಅಂತ ಹೇಳಿದ್ದಾರೆ. ಈ ಫ್ರಂಟ್ ರನ್ನಿಂಗ್ ಅನ್ನ ಬ್ಯಾನ್ ಮಾಡಿದ್ದಾರೆ. ಸೊ ಫ್ರಂಟ್ ರನ್ನಿಂಗ್ ಹೆಂಗ್ ಆಗ್ತದೆ, ಈಗ ಫಾರ್ ಎಕ್ಸಾಂಪಲ್ ಈಗ ಯಾವ್ದೋ ಫಂಡ್ ಮ್ಯಾನೇಜರ್ ತಗೊಂತ ಕಂಪ್ನಿ ನಾನು ಇನ್ವೆಸ್ಟ್ ಮಾಡ್ತಿರ್ಬೋದು, ಬಟ್ ನನಗೆ ಫಂಡ್ ಮ್ಯಾನೇಜರ್ಗೆ ಕಾಂಟ್ಯಾಕ್ಟ್ ಇಲ್ಲ. ಇಂಥ ಟೈಮ್ ಕೋಇನ್ಸಿಡೆನ್ಸ್ ಆಗಿರ್ಬೋದು. ಆದ್ರೆ ಕ್ವಾಂಟ್ ಮ್ಯೂಚುವಲ್ ಫಂಡ್ ಒಳಗೆ ಏನ್ ಇಶ್ಯೂ ಆಗಿದೆ ಅಂತಂದ್ರೆ, ಕ್ವಾಂಟ್ ಮ್ಯೂಚುವಲ್ ಫಂಡ್ ಲಾಸ್ಟ್ 3-4 ವರ್ಷ ಏನ್ ಟ್ರೇಡ್ ಮಾಡಿದಾರಲ್ಲ, ಆ ಕಂಪ್ನಿಗಳಾಗ ಪರ್ಟಿಕ್ಯುಲರ್ ಅಕೌಂಟ್ಗಳನ್ನು ಟ್ರೇಡ್ ಮಾಡಿದ್ದಾರೆ. ಸೊ ಇದನ್ನೆಲ್ಲ ನೋಡಿದಾಗ ಕೋಇನ್ಸಿಡೆನ್ಸ್ ಅಲ್ಲ, ಇಲ್ಲಿ ಎಲ್ಲೊಂದ್ ಕಡೆ ಸ್ಕ್ಯಾಮ್ ಮಾಡಿದ ಅಂತ ಅನ್ಸಕತ್ತದೆ. ಸೊ ಈಗ ಎಲ್ಲರಿಗೂ ಒಂದು ಕಾಮನ್ ಕ್ವಶನ್ ಏನಂತಂದ್ರೆ, ನಾವು ಕ್ವಾಂಟ್ ಮ್ಯೂಚುವಲ್ ಫಂಡ್ ಏನ್ ಇನ್ವೆಸ್ಟ್ ಮಾಡಿದೇವಲ್ಲ, ನಮ್ಮ ಅಮೌಂಟ್ ಸೇಫ್ ಅದನ್ನ ಇಲ್ಲ. ಇದು ತಿಳಿಬೇಕಂತಂದ್ರೆ ಇದ್ರಲ್ಲಿ ಯಾರು ಇನ್ವಾಲ್ವ್ ಆಗಿದಾರನ್ನ ತಿಳ್ಕೊಂಡು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಯಾವ್ದೋ ಒಂದು ಎಂಪ್ಲಾಯಿ ಇನ್ವಾಲ್ವ್ ಆಗಿದ್ದಂತಂದ್ರ ಅವನ ಮೇಲೆ ಸೆಬಿ ಆಕ್ಷನ್ ತಗೋತದ. ಯಾವ್ದೋ ಒಂದು ಫಂಡ್ ಮ್ಯಾನೇಜರ್ ಇನ್ವಾಲ್ವ್ ಆಗಿದ್ದಂದ್ರೆ ಸೆಬಿ ಆಕ್ಷನ್ ತಗೋತದ. ಆದ್ರ ಕ್ವಾಂಟ್ ಕಂಪ್ಲೀಟ್ಲಿ ಮ್ಯೂಚುವಲ್ ಫಂಡ್ ಅನ್ನ ಇನ್ವಾಲ್ವ್ ಆಗಿತ್ತು ಅಂತಂದ್ರೆ ಇನ್ವೆಸ್ಟರ್ ಅಮೌಂಟ್ಗೆ ಪ್ರಾಬ್ಲಮ್. ಯಾಕಂದ್ರೆ ಎಲ್ಲ ಇನ್ವೆಸ್ಟರ್ಸ್ ಏನ್ ಮಾಡ್ತಾರಂದ್ರೆ ಪ್ಯಾನಿಕ್ ಆಗಿ ವಿಡ್ರಾಲ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಈಗ ಆಲ್ರೆಡಿ 1,300 ಕೋಟಿ ವಿಡ್ರಾಲ್ ಮಾಡಿದಾಗ ಕ್ವಾಂಟ್ ಮ್ಯೂಚುವಲ್ ಫಂಡ್ ಕಡೆ ಏನಾದ್ರು ಲಿಕ್ವಿಡಿಟಿ ಕ್ಯಾಶ್ ಇತ್ತು ಅಂತಂದ್ರೆ ಕಸ್ಟಮರ್ ಕೊಡಕ್ ರೊಕ್ಕ ಇರ್ತದೆ. ಇಲ್ಲಾಂದ್ರೆ ಏನ್ ಮಾಡ್ಬೇಕು, ಕಂಪನಿ ಯಾವ್ಯಾವ ಶೇರ್ ಇರಲ್ಲ ಅವನ್ನೆಲ್ಲ ಸೆಲ್ ಮಾಡಬೇಕು, ಅಲ್ಲಿ ಬರುವಂತ ಅಮೌಂಟ್ ಕಸ್ಟಮರ್ ಕೊಡಬೇಕಾಗ್ತದೆ. ಹಿಂಗೆ ಏನಾದ್ರು ಸೆಲ್ಲಿಂಗ್ ಪ್ರೆಷರ್ ಸ್ಟಾರ್ಟ್ ಆಯ್ತು, ಕಸ್ಟಮರ್ ಪ್ಯಾನಿಕ್ ಆದ್ರು ಅಂತಂದ್ರೆ ಅಕೌಂಟ್ ಫ್ರೀಸ್ ಆಗುವಂತ ಚಾನ್ಸ್ ಇರ್ತದೆ. ಸೊ ನಾವು ಎಲ್ಲರಿಗೂ ಒಂದು ಕಾಮನ್ ಕ್ವಶನ್ ಏನ್ ಕಾಡಕತ್ತದಂದ್ರೆ, ಯಾವ ಟೈಪ್ ಮ್ಯೂಚುವಲ್ ಫಂಡ್ ತಗೋಬೇಕು, ನಾವ್ ಇದ್ದ ಕಂಪ್ನಿ ಚಲೋ ಅದ, ಈ ಕಂಪ್ನಿ ಚಲೋ ಇಲ್ಲ, ಈ ಬ್ರೋಕರ್ ಚಲೋ ಅದಾರ, ಈ ಬ್ರೋಕರ್ ಚಲೋ ಅದ, ಹೆಂಗ್ ನಾವು ಡಿಸೈಡ್ ಮಾಡೋದಾ? ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಕ್ವಶನ್ ಅದಾವ. ಸೊ ನಿಮ್ಗೆ ಏನಾದ್ರು ಕ್ವಶನ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡ್ರಿ, ನಾವು ಅದ್ರ ಮೇಲೆ ವಿಡಿಯೋ ಮಾಡೋಂತ ಪ್ರಯತ್ನ ಮಾಡ್ತೀವಿ. ಆದ್ರೆ ಒಂದು ಕಾಮನ್ ಕ್ವಶನ್ ಈಗ ನಾವು ಹೆಂಗ್ ಸೆಲೆಕ್ಟ್ ಮಾಡೋದಾ? ಫಾರ್ ಎಕ್ಸಾಂಪಲ್ ನಾವು ಆಲ್ರೆಡಿ ಇನ್ವೆಸ್ಟ್ ಮಾಡಿರುವಂತಹ ಮ್ಯೂಚುವಲ್ ಫಂಡ್ಗಳ, ಆಲ್ರೆಡಿ ತಗೊಂಡಿರುವಂತಹ ಬ್ರೋಕರ್ಗಳ ಕರೆಕ್ಟ್ ಅದಾರ ಇಲ್ಲ ಹೆಂಗ್ ಕಂಡಿಡೋದ? ನಾ ಈಗ ನೆಕ್ಸ್ಟ್ ನಾ ತಗೊಳ್ಬೇಕಂದ್ರೆ ಯಾವ ಬ್ರೋಕರ್ ಚೂಸ್ ಮಾಡೋದಾ, ಯಾವ ಮ್ಯೂಚುವಲ್ ಫಂಡ್ ಚೂಸ್ ಮಾಡೋ ಅನ್ನೋ ಕ್ವಶನ್ ಇದ್ರೆ ಸಿಂಪಲ್ ಆಗಿ ಅವ್ರ ಒಂದ್ 5-6 ವರ್ಷದ ಹಿಸ್ಟ್ರಿ ನೋಡ್ಬೇಕು. ಅವ್ರು ಯಾವ ಟೈಪ್ ನಡ್ಸ್ಕೊಂಡ್ ಬಂದಾರ, ಯಾವ್ದಾದ್ರು ಅಲಿಗೇಷನ್ ಅದಾವನ್ನ, ಯಾವ ಫಂಡ್ ಮ್ಯಾನೇಜರ್ ನಾವು ರೊಕ್ಕ ಕೊಡಕತ್ತೀವಿ, ಆ ಫಂಡ್ ಮ್ಯಾನೇಜ್ ಮಾಡೋಂತ ಒಂದು ಹಿಸ್ಟ್ರಿ ಏನದ, ಅದು ಕ್ಲೀನ್ ಅದನ್ನಲ್ಲ, ಇದನ್ನೆಲ್ಲ ನೋಡೋದು ಬಹಳ ಇಂಪಾರ್ಟೆಂಟ್ ಆಗ್ತದ. ಅದ್ರ ಜೊತೆ ಈಗ ಕ್ವಾಂಟ್ ಮ್ಯೂಚುವಲ್ ಫಂಡ್ ಇಂತ ಇನ್ನೊಂದು ಸ್ಕ್ಯಾಮ್ ಒಳಗಾಗಿದೆ ಅಂತ ಅಂದ ತಕ್ಷಣ ನಾವು ಕ್ವಾಂಟ್ ಮ್ಯೂಚುವಲ್ ಫಂಡ್ ಎಲ್ಲ ಅಮೌಂಟ್ ವಿಡ್ರಾಲ್ ಮಾಡ್ತೀವಿ. ನಾಳೆ ಯಾವ್ದೋ ಒಂದು HDFC ಹೋಗೋಣ, ಆಕ್ಸಿಸ್ ಹೋಗೋಣ ಅಂತ ಏನೋ ಡಿಸೈಡ್ ಮಾಡಿದ್ರೆ ಇಲ್ಲ. ಈ ಫ್ರಂಟ್ ರನ್ನಿಂಗ್ ಕೇಸ್ ಅನ್ನೋದ ಇದು ಫಸ್ಟ್ ಟೈಮ್ ಆಗಿಲ್ಲ, ಈಗ ಹಿಸ್ಟರಿ ಆಗಿದೆ. HDFC, ಆಕ್ಸಿಸ್ ಬ್ಯಾಂಕ್ ಅನ್ನು ಇಂಥದೊಂದು ಅಲಿಗೇಷನ್ ಹೋಗಿ ಬಿದ್ದಿದ್ರು, ಅವಾಗ ಸೆಬಿ ಇನ್ವೆಸ್ಟಿಗೇಟ್ ಮಾಡಿತ್ತು. ಅದು ಪ್ರೂಫ್ ಆದ್ಮೇಲೆ ಸ್ವಲ್ಪ ಅಮೌಂಟ್ ಅನ್ನ ಸೆಟಲ್ಮೆಂಟ್ ಅಂತ ಮಾಡ್ಕೊಂಡು ಇದೇ ತರ ಈ ಕ್ವಾಂಟ್ ಮ್ಯೂಚುವಲ್ ಫಂಡ್ ಒಳಗೆ ಆಗಿದೆ. ಇದೇನಾದ್ರೂ ಪ್ರೂಫ್ ಆಯ್ತು ಅಂತಂದ್ರೆ ಒಂದು ಅಮೌಂಟ್ ಸೆಟಲ್ಮೆಂಟ್ ಆಗ್ತದ. ಆ ನಂತರ ಈ ಕ್ವಾಂಟ್ ಮ್ಯೂಚುವಲ್ ಫಂಡ್ ಆಗಿದೆ ಅಂದ್ರೆ ಯಾವ್ದೋ ಒಂದು ಕಂಪ್ನಿಗೆ ಹೋದ್ರೆ, ಫಾರ್ ಎಕ್ಸಾಂಪಲ್ SBI ಅಥವಾ ಯಾವ್ದೋ ಒಂದು ಕಂಪ್ನಿಗೆ ಹೋದ್ರೆ ನಾಳೆ ಈ ತರ ಕೇಸ್ ಆಗೋದು ಅನ್ನೋ ಗ್ಯಾರಂಟಿ ಏನೂ ಇಲ್ಲ. ಸೊ ಹೀಗಾಗಿ ನಾವು ಯಾವ ಮ್ಯೂಚುವಲ್ ಫಂಡ್ ತಗೋಬೇಕು ಅನ್ನೋದು ಭಾಳ ವಿಚಾರ ಮಾಡಿ ತಗೋಬೇಕಾಗ್ತದ. ಸೊ ನಿಮಗೇನಾದ್ರೂ ಕ್ವಶನ್ಸ್ಗಳಿದ್ರೆ, ಇಂಥ ಕೇಸ್ಗಳು ಆದಾಗ ನಮ್ಮ ಅಮೌಂಟ್ ಏನಾದ್ರು ಸ್ಟಕ್ ಆದ್ರೆ ಯಾವ ಟೈಪ್ ವಿಡ್ರಾಲ್ ಮಾಡೋದಾ, ನಾವು ಯಾವ ಟೈಪ್ ವೆರಿಫಿಕೇಶನ್ ಮಾಡ್ಕೊಳ್ಳೋದಾ, ಅಥವಾ ನಾವು ಇನ್ವೆಸ್ಟ್ ಮಾಡೋದೇ ಬಿಡೋದೇ, ನಾನು ಕ್ವಶನ್ಗಳು ಇದ್ರೆ ಕಮೆಂಟ್ ಮಾಡಿ ನಾವು ಅದ್ರ ತಕ್ಕಂತ ವಿಡಿಯೋಗಳು ಮಾಡೋ ಪ್ರಯತ್ನ ಮಾಡ್ತೀವಿ.